अस्सलाम वालेकुम नाजरीन। आज 3 तारीख शहर मैसूर में एक तरह का गम और गुस्से की लहर देखने को मिली। वो वजह यह थी कि मुसलसल 6 मरतबा रुकन असम्बली बने अल्लाह तनवीर सेठ को इस मरतबा काबीना में शामिल ना करने को लेकर बहुत जबरदस्त एहतजाज आज देखने को मिला। एक नौजवान तबरेज ने भी अपनी जान की परवाह ना करते हुए उसने जहर खाकर अपने आप को खत्म करने की कोशिश की थी। तबरेज को देखने के लिए तनवीर सेठ अल्फा हॉस्पिटल पहुंचे और डॉक्टरों को भी हिदायत दी। उनका बयान भी हमने देखा कि उन्होंने कहा कि मैंने हमेशा ओहदे को अल्लाह की मर्जी पर छोड़ा था, मैं कभी जाकर कांग्रेस हाईकमान से रुजू नहीं हुआ। वो ये चाहते थे कि उनकी काबिलियत को देखते हुए उन्हें ओहदे से सरफराज किया जाए, मगर ऐसा नहीं हुआ। आज लोगों ने जमकर गम और गुस्से का इजहार किया। कर्नाटका क्रांति सेना के जिम्मेदारान यहां पे मौजूद हैं। उन्होंने एक आवाज दी है कि वो सड़कों पर निकलने से कुछ हासिल नहीं होगा, बल्कि अगर हमारी आवाज को ऐवान तक पहुंचाना है तो अपने अपने ओहदों से इस्तीफा देना वक्त की जरूरत है। इन बाद 5 तारीख को अलबदर सर्कल में एक अहम इजलास क्रांति सेना की जानिब से होना जा रहा है, जिसमें जो भी कांग्रेस के जिम्मेदारान हैं उनसे आवाज दी है कि अगर वो सही मानों में तनवीर सेठ को चाहते हैं तो अपने जो भी होता है उसे इस्तीफा देते हुए अपना गम और गुस्से का जबरदस्त एहतजाज जरूर करें। तो अभी ये जिम्मेदारों ने क्या कुछ कहा है, आइए सुनते हैं। इस न्यूज को ना सिर्फ देखें बल्कि शेयर करें और अपने कमेंट से जरूर हमें नवाज दीजिएगा। तब तक के लिए मुझे सफदर खैर से इजाजत दें। अस्सलाम वालेकुम रहमतुल्लाहि व बरकातुहू। सन्मान्य ಶ್ರೀ ತನ್ವೀರ್ ಸೇಠ್ ರವರು 6 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ಅವರಿಗೆ ಈ ಬಾರಿಯೂ ಸಹ ಅವರಿಗೆ ಸಚಿವ ಸ್ಥಾನವನ್ನ ತಪ್ಪಿಸಿದ್ದಾರೆ. ಆದ್ದರಿಂದ ನಾನು ನಮ್ಮ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಪದಾಧಿಕಾರಿಗಳನ್ನ ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಇದೇ ಬರೋ ಬುಧವಾರ, ನಾಳೆ ಎಲ್ಲ ನಾಳಿದ್ದು 11 ಗಂಟೆಗೆ ಅಲ್ಬದರ್ ಸರ್ಕಲ್ ಬಳಿ ಕರ್ನಾಟಕ ಕ್ರಾಂತಿ ಸೇನೆ ವತಿಯಿಂದ ತಮ್ಮೆಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೀನಿ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ಅವಕಾಶವನ್ನ ತಪ್ಪಿಸಿದ್ದಾರೆ ತನ್ವೀರ್ ಸೇಠ್ ಅವರಿಗೆ, ಆದ್ದರಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಹಾಗೂ ಪದಾಧಿಕಾರಿಗಳು ರಾಜೀನಾಮೆ ಪತ್ರಕ್ಕೆ ಸಹಿ ಮಾಡಿ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂದೇಶವನ್ನ ನೀಡಬೇಕು ಅಂತ ಹೇಳಿ, ಅದಕ್ಕೋಸ್ಕರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಸಹ ನಾನು ರೆಡಿ ಮಾಡಿದ್ದೇನೆ. ಈ ಮನವಿ ಪತ್ರವನ್ನ ನಾವು ಬರೋ ಬುಧವಾರ ಎಲ್ಲ ಕಾರ್ಯಕರ್ತರು, ಸಂಘಟನೆಯ ಕಾರ್ಯಕರ್ತರು ಎಲ್ಲರಿಂದ ಸಹಿ ಸಂಗ್ರಹ ಮಾಡಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ. ಈ ದಿನ ಕರ್ನಾಟಕ ಕ್ರಾಂತಿ ಸೇನೆ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನ ನಾವು ಏರ್ಪಡಿಸಿದ್ದೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕ್ರಾಂತಿ ಸೇನೆಯ ಉಪಾಧ್ಯಕ್ಷರಾದಂಥ ಸೈಯದ್ ಮುಜಾಹಿದ್ರವರು ಹಾಗೂ ರಾಜ್ಯ ಕಾರ್ಯದರ್ಶಿ ನಮ್ಮ ಫಾರೂಕ್ ಚಾಂದ್ರವರು, ಪ್ರಧಾನ ಕಾರ್ಯದರ್ಶಿಯಾದಂಥ ಅಕ್ಬರ್ ಖಾನ್, ಮೈಸೂರು ತಾಲೂಕು ಉಪಾಧ್ಯಕ್ಷರಾದಂತಹ ಕರೀಂ ಶರೀಫ್ ಹಾಗೂ ಎನ್ಆರ್ನ ಉಪಾಧ್ಯಕ್ಷರಾದಂತಹ ಚಾಂದೂರ್ ಅವರು ಹಾಗೂ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದಂತಹ ಬುರ್ಹಾನ್, ನಮ್ಮ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಈ ದಿನ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇರೋ ಕಾರಣ ಏನು ಅಂದ್ರೆ, ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ ಬಳಿಕ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಂತ ಡಿ.ಕೆ. ಶಿವಕುಮಾರ್ ಅವರು ಅವರ ಒಂದು ಸಚಿವ ಸಂಪುಟದಲ್ಲಿ ನಮ್ಮ ಎನ್ಆರ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ತನ್ವೀರ್ ಸೇಠ್ ರವರು ಕಳೆದ 6 ಬಾರಿ ಚುನಾವಣೆಗಳಲ್ಲೂ ಗೆದ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ತಂದೆಯವರು ಮಾಡಿರತಕ್ಕಂಥ ಅಭಿವೃದ್ಧಿ ಕೆಲಸಗಳು ಹಾಗೂ ತನ್ವೀರ್ ಸೇಠ್ ರವರಲ್ಲಿ ಇರತಕ್ಕಂಥ ಉತ್ತಮವಾದ ಗುಣಗಳು, ಅವರು ಮಾಡಿರ್ತಕ್ಕಂಥ ಎನ್ಆರ್ ಕ್ಷೇತ್ರಕ್ಕೆ ಅವರ ಕೊಡುಗೆಗಳು ಹಾಗೂ ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಾಗಿ ಸೇರಿಸಿಕೊಂಡು ಮುನ್ನಡೆಸಿ ನರಸಿಂಹರಾಜ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಕೋಮು ಗಲಭೆಗೆ ಆಸ್ಪದ ನೀಡದೆ ಎಲ್ಲರಲ್ಲೂ ಒಂದು ಬಾಂಧವ್ಯ ಮೂಡಿಸಿಕೊಂಡು ಒಬ್ಬ ಉತ್ತಮವಾದಂತಹ ಜನನಾಯಕರಾದಂತಹ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ತಪ್ಪಲ್ಲ ಅನ್ನೋ ಆಶ್ವಾಸನೆಯನ್ನ ಪಕ್ಷದವರು, ಪಕ್ಷದ ಮುಖಂಡರುಗಳು, ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ನೀಡಿದ್ರು. ಆದ್ರಿಂದ ಆ ಒಂದು ಭರವಸೆಯಲ್ಲಿ ನಾವು ಹಾಗೂ ಎನ್ಆರ್ ಕ್ಷೇತ್ರದ ಜನ ಇದ್ದು, ಎನ್ಆರ್ ಕ್ಷೇತ್ರ ಪ್ರತಿ ಬಾರಿ ಚುನಾವಣೆ ಬಂದಾಗ, ಅದು ಲೋಕಸಭೆ ಚುನಾವಣೆ ಇರಬಹುದು, ಅದು ವಿಧಾನಸಭೆ ಚುನಾವಣೆ ಇರಬಹುದು, ಅಥವಾ
ಕಾರ್ಪೊರೇಟರ್ಗಳ ಚುನಾವಣೆ ಇರ್ಬೋದು, ಪ್ರತಿ ಬಾರಿಯೂ ಸಹ ಕಾಂಗ್ರೆಸ್ಗೆ ಹೆಚ್ಚಾಗಿ ಮತಗಳನ್ನ ನೀಡ್ತಾ ಬಂದಿದೆ. ನಿಮ್ಗೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಕಳೆದ ಬಾರಿ 2018ರ ಚುನಾವಣೆ, ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 65 ವಾರ್ಡ್ಗಳಲ್ಲಿ ಕಾಂಗ್ರೆಸ್ನವರು ಗೆದ್ದದ್ದು ಬರೀ 20 ವಾರ್ಡ್ಗಳಲ್ಲಿ ಮಾತ್ರ ಕಾರ್ಪೊರೇಟರ್ಗಳು ಗೆದ್ದರು. ಆ 20 ಜನ ಕಾರ್ಪೊರೇಟರ್ಗಳಲ್ಲಿ ಚಾಮರಾಜ ಮತ್ತೆ KR ಕ್ಷೇತ್ರದಿಂದ ಗೆದ್ದಂತ ಅಭ್ಯರ್ಥಿಗಳು ಬರೀ 7 ಜನ, ಮಿಕ್ಕ 13 ಜನ ಇದೇ NR ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ. ಇದಕ್ಕೆ ಕಾರಣ ತನ್ವೀರ್ ಸೇಠ್ನವ್ರ ಮೇಲೆ ಈ ಒಂದು ಕ್ಷೇತ್ರದ, ಈ ಒಂದು ಭಾಗದ ಜನ ಇಟ್ಟಿರ್ತಕ್ಕಂಥ ನಂಬಿಕೆ, ಅಪಾರವಾದಂತಹ ಒಂದು ವಿಶ್ವಾಸ, ಸ್ನೇಹ ಇದಕ್ಕೆ ಕಾರಣ. ಬೇರೆ ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಇಷ್ಟೊಂದು ಹಿಡಿತ ಸಾಧಿಸಿಲ್ಲ. ಅಂತ ಒಂದು ಹಿಡಿತವನ್ನ ನರಸಿಂಹರಾಜ ಕ್ಷೇತ್ರದಲ್ಲಿ ಸಾಧಿಸಿದೆ ಅಂದ್ರೆ ಅದಕ್ಕೆ ಕಾರಣ ತನ್ವೀರ್ ಸೇಠ್ರವರು ಹಾಗೂ ಅವರ ತಂದೆ ಆದಂತ ಅಜಿತ್ ಸೇಠ್ರವರು. ತನ್ವೀರ್ ಸೇಠ್ರವರು ಪ್ರತಿ ಬಾರಿ ಸಚಿವ ಸ್ಥಾನದ ಒಂದು ಆಕಾಂಕ್ಷಿಗಳ ಪಟ್ಟಿ ಬಂದಾಗ ಅವರು ಯಾವುದೇ ಕ್ಷಣ ಯಾವುದೇ ರೀತಿಯಾದಂಥ ಲಾಬಿ ಆಗಲಿ ಅಥವಾ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಯನ್ನಾಗಲಿ ಅಥವಾ ಪಕ್ಷಕ್ಕೆ ನನಗೆ ಈ ಬಾರಿ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ನೀಡ್ತೀನಿ, ಬೇರೆ ಪಕ್ಷಕ್ಕೆ ಹೊರಟೋಗ್ತೀನಿ ಅಂತ ಯಾವುದೇ ರೀತಿಯಾದಂಥ ಒಂದು ಬ್ಲಾಕ್ ಮೇಲ್ ತಂತ್ರವನ್ನು ಅವ್ರು ಮಾಡಿರ್ಲಿಲ್ಲ. ಆ ರೀತಿಯಾದಂಥ ಬ್ಲಾಕ್ ಮೇಲ್ ತಂತ್ರಗಳನ್ನ ಅವ್ರು ಮಾಡಿದ್ರೆ ಪ್ರತಿ ಬಾರಿಯೂ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇತ್ತು. ಆದ್ರೆ ಅವರು ಪ್ರತಿ ಬಾರಿ ಕಾಂಗ್ರೆಸ್ ಪಕ್ಷ ನನ್ನ ಒಂದು ಪಕ್ಷ ನಿಷ್ಠೆ, ನನಗಿರತಕ್ಕಂಥ ಅರ್ಹತೆ, ನನಗೆ ಕ್ಷೇತ್ರದಲ್ಲಿ ಇರತಕ್ಕಂಥ ಹಿಡಿತ, ಇದನ್ನ ಮೆಚ್ಚಿ ಪಕ್ಷ ನನಗೆ ತಾನಾಗೆ ಸಚಿವ ಸ್ಥಾನ ನೀಡುತ್ತೆ ಅಂತ ಒಂದು ಮೂಢನಂಬಿಕೆಯಲ್ಲಿ ಇದ್ರು. ಇವತ್ತು ಆ ಒಂದು ನಂಬಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಹಾಗೂ KPCCಯ ಅಧ್ಯಕ್ಷರುಗಳು ಹಾಗೂ ಅವರ ಹೈಕಮಾಂಡ್ ಹುಸಿ ಮಾಡಿದೆ. ಇದರಿಂದ NR ಕ್ಷೇತ್ರದ ಎಲ್ಲಾ ಜನರಿಗೂ ಬಹಳ ಬಹಳ ನೋವಾಗಿದೆ. ಈ ನೋವನ್ನ ಅವರು ಸಹಿಸಿಕೊಳ್ಳಲಾಗದೆ ಎಷ್ಟೋ ಜನ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ರಸ್ತೆ ತಡೆ ಮಾಡ್ತಾ ಇದ್ದಾರೆ. ನಾನು ಅವರಲ್ಲೂ ಒಂದು ವಿನಂತಿ ಮಾಡ್ಕೋತೀನಿ, ರಸ್ತೆ ತಡೆ ಮಾಡೋದ್ರಿಂದ ಕಾನೂನಿನ ವಿರುದ್ಧ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರೋ ರೀತಿಯಲ್ಲಿ ನೀವು ಯಾವುದೇ ರೀತಿಯಾದಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ಅದರಿಂದ ನಮ್ಮ ಶಾಸಕರಾದಂಥ ತನ್ವೀರ್ ಸೇಠ್ರವರಿಗೆ ಕೆಟ್ಟ ಹೆಸರು ಬರುತ್ತೆ. ಅವರು ಬಹಳ ಶಾಂತಿ ಪ್ರಿಯರು. ಕ್ಷೇತ್ರದಲ್ಲಿ ಯಾವತ್ತೂ ಎಲ್ಲ ಶಾಂತಿಯಿಂದ ಇರಬೇಕು, ಎಲ್ಲೋ ಒಳ್ಳೆ ರೀತಿಯಿಂದ ಕೆಲಸಗಳಾಗಬೇಕು, ಅಭಿವೃದ್ಧಿ ಕೆಲಸ ಆಗಬೇಕು, NR ಕ್ಷೇತ್ರ ಮುಂದುವರಿಬೇಕು ಅನ್ನೋ ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡಿರೋರು. ಅವರು ಒಳ್ಳೆ ಸುಸಂಸ್ಕೃತರು, ಒಳ್ಳೆ ವಿದ್ಯಾವಂತರು. ಕಾಂಗ್ರೆಸ್ ಪಕ್ಷದಲ್ಲಿ ಹೊರಗಿನಿಂದ ಬಂದವರಿಗೆಲ್ಲ ಇವತ್ತು ಮಣೆ ಹಾಕಿ ಮೊದಲನೇ ಬಾರಿ 2ನೇ ಬಾರಿ ಗೆದ್ದಂತ ಶಾಸಕರಿಗೆಲ್ಲ ಇವತ್ತು ಸಚಿವ ಸ್ಥಾನ ಸಿಗ್ತಾ ಇದೆ. ಆದ್ರೆ 6 ಬಾರಿ ಸತತವಾಗಿ ಸೋಲಿಲ್ಲದ ಸರದಾರ ಅಂತ ಅನ್ಸ್ಕೊಂಡ್ರು ನಮ್ಮ ತನ್ವೀರ್ ಸೇಠ್ರವ್ರಿಗೆ ಯಾಕೆ ಪಕ್ಷದಲ್ಲಿ ಸಚಿವ ಸ್ಥಾನ ನೀಡ್ತಾ ಇಲ್ಲ? ಇದಕ್ಕೆ ಕಾರಣ ಏನು? ಇದಕ್ಕೆ ಯಾರು ಪಿತೂರಿ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಒಂದು ಕಗ್ಗಂಟಾಗಿ ಉಳಿದಿದೆ. ಆದ್ರಿಂದ ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಬಗ್ಗೆ ನಮಗೆ ಅಪಾರವಾದಂತ ಒಂದು ಅಭಿಮಾನ ಇದೆ, ಗೌರವನೂ ಇದೆ. ನಮ್ಮ ಈ ಒಂದು ಅಭಿಮಾನ ಗೌರವಕ್ಕೆ ಧಕ್ಕೆ ತರಬಾರದು ಅನ್ನೋ ಒಂದು ಉದ್ದೇಶ ತಮಗಿದ್ರೆ ಖಂಡಿತವಾಗ್ಲೂ ನಮ್ಮ ಸನ್ಮಾನ್ಯ ತನ್ವೀರ್ ಸೇಠ್ರವರಿಗೆ ಒಂದು ಅವಕಾಶ ನೀಡಿ ಅವ್ರಿಗೊಂದು ಸಚಿವ ಸ್ಥಾನ ಕೊಟ್ರೆ NR ಕ್ಷೇತ್ರ ಇವತ್ತು ಇಡೀ ಕರ್ನಾಟಕದಲ್ಲೇ ಬಹಳ ಹಿಂದುಳಿದ ಕ್ಷೇತ್ರ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಈ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ ಉತ್ತಮವಾದ ಕಾಲೇಜುಗಳು ಇರ್ಬೋದು, ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, RTO ಆಫೀಸ್ ಇರ್ಬೋದು, ಈ ರೀತಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಇವತ್ತು NR ಕ್ಷೇತ್ರದಲ್ಲಿ, ಅದರಲ್ಲೂ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದುವರಿತಾ ಬಂದಿದ್ದಾರೆ. ಇಲ್ಲಿ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ದಾರೆ, ಒಳ್ಳೆ ಮಾರ್ಕ್ಸು, ಒಳ್ಳೆ ಒಂದು ರಿಸಲ್ಟು ಸಹ ಬರ್ತಾ ಇದೆ. ಆದ್ರಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಇವತ್ತು ವಿನಂತಿ ಏನ್ ಮಾಡ್ಕೋತಾ ಇದೀವಿ ಅಂದ್ರೆ, ಒಂದು ಬಾರಿ ನಮ್ಮ ಸಚಿವ ಸ್ಥಾನವನ್ನ ನಮ್ಮ ಶಾಸಕರಾದಂತ ತನ್ವೀರ್ ಸೇಠ್ರವರಿಗೆ ನೀವು ಕೊಡಬೇಕು. ನಮ್ಮ ಈ ಒಂದು ಕರ್ನಾಟಕ ಕ್ರಾಂತಿ ಸೇನೆಯ ಈ ಮನವಿ ಏನ್ ಇವತ್ತು ಮಾಡ್ತಾ ಇದೀವಿ, ನೀವು ಇದಕ್ಕೆ ಮನ್ನಣೆ ನೀಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕ್ರಾಂತಿ ಸೇನೆ ಇಡೀ ರಾಜ್ಯಾದ್ಯಂತ ಉಗ್ರವಾದಂತ ಒಂದು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತದೆ. ಹಾಗೇನೆ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಪದಾಧಿಕಾರಿಗಳಲ್ಲಿ ನಾನು ಏನು ಮನವಿ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಇವತ್ತೇನು ನಮಗೆ ಶಾಸಕ ಸ್ಥಾನದ ಸಚಿವ ಸ್ಥಾನ ನಮ್ಮ ಶಾಸಕರಿಗೆ ತಪ್ಪೋಗಿದೆಯೋ
ಅವರಿಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಬರೋ ಬುಧವಾರ, ನಾಳೆ ಎಲ್ಲ ನಾಳಿದ್ದು ಕರ್ನಾಟಕ ಕ್ರಾಂತಿ ಸೇನೆ ಪರವಾಗಿ ಅಲ್ಬದರ್ ಮಸೀದಿ ಬಳಿ 11 ಗಂಟೆಗೆ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ. ಅಲ್ಲಿ ಎಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪ್ರಾಥಮಿಕ ಸದಸ್ಯತ್ವಕ್ಕೆ ನೀವುಗಳು ಎಲ್ಲರೂ ರಾಜೀನಾಮೆ ನೀಡಬೇಕು. ಇದು ನೀವು ಸನ್ಮಾನ್ಯ ತನ್ವೀರ್ ಸೇಠ್ ರವರ ಮೇಲೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನ ತೋರಿಸುತ್ತೆ. ಯಾವುದೇ ರೀತಿಯಲ್ಲಿ ಕಾರ್ಯಕರ್ತರು, ಪದಾಧಿಕಾರಿಗಳು ತಪ್ಪದೆ ಅಲ್ಬದರ್ ಮಸೀದಿ ಬಳಿ ಸೇರಿ ಸಹಿ ಸಂಗ್ರಹ ಮಾಡಿ ಎಲ್ಲರೂ ಪಕ್ಷದ ವರಿಷ್ಠರಿಗೆ ನಿಮ್ಮ ಸದಸ್ಯತ್ವದ ರಾಜೀನಾಮೆ ಪತ್ರವನ್ನ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನಮ್ಮ ಈ ಸುದ್ದಿಗೋಷ್ಠಿಯಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.